ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಶೇಂಗಾ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇದಕ್ಕೆ ನಾನು ಶೇಂಗಾನ ಹುರ್ಕೊಂಡು ಸಿಪ್ಪೆಯನ್ನು ತೆಗ್ದಿಲ್ಲ. ಯಾಕಂದರೆ ಜವಾರಿ ಶೇಂಗಾ ಇದೆ ಅಂತ ಸಿಪ್ಪೆ ತಗೊಂಡಿಲ್ಲ. ನೀವು ಬೇಕಾದರೆ ಇದು ಶೇಂಗಾ ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೋರಿ. ಇದನ್ನು ನಾನು 4 ಜನಕ್ಕೆ ಆಗೋಷ್ಟು ಶೇಂಗಾ ಹುಳಿ ತೋರಿಸ್ತಾ ಇದ್ದೀನಿ. ನೋಡಿ, ಶೇಂಗಾ ಹುರ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬಟ್ಲು ಶೇಂಗಾ ತೊಗೊಂಡಿದ್ದೀನಿ. ಮತ್ತು ಒಂದು 8 ರಿಂದ 9 ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದೀನಿ. ನಾನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಹುರ್ಕೊಂಡಿದ್ದೀನಿ. ಮತ್ತು ಇದು ಕರಿಬೇವು, ಕೊತ್ತಂಬರಿ, ಒಂದು ಸ್ವಲ್ಪ ಹಸಿ ಬೆಳ್ಳುಳ್ಳಿನ ಹುರ್ಕೊಳ್ಳೋಂಗಿಲ್ಲ, ಬರೀ ಹಸಿಮೆಣ್ಸಿನ್ಕಾಯಿ ಅಷ್ಟೇ ನಾನು ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಈರುಳ್ಳಿ ಮತ್ತು ಹುಣಸೆಹಣ್ಣು ನಾನು ನೆನೆ ಹಾಕಿದ್ದೀನಿ. ಬಟ್ ಹಿಂಡ್ಕೊಳ್ಳಲ್ಲ, ಬರೀ ಹುಣಸೆಹಣ್ಣು ಹಂಗೆ ಇಡೀ ಹುಣಸೆಹಣ್ಣೆ ಹಾಕ್ತೀನಿ ಇದಕ್ಕೆ. ಮತ್ತು ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ. ಇದು ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ತೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ರಿ. ಆ ಮಿಕ್ಸಿ ಜಾರಿಗೆ ನಾವು ಶೇಂಗಾ ಏನು ಹುರ್ಕೊಂಡಿದ್ವಲ್ಲ, ಹುರ್ಕೊಂಡಾದ್ಮೇಲೆ ಸಿಪ್ಪೆ ತಗೊಂಡು ಅದು ತಣ್ಣಗಾದ್ಮೇಲೆ ಶೇಂಗಾ ಜಾರಿಗೆ ಹಾಕ್ಕೊಂಬಿಡಿ, ಮಿಕ್ಸರ್ ಜಾರಿಗೆ ಹಾಕ್ಕೊಂಬಿಡಿ. ಶೇಂಗಾ ಹಾಕಿದ್ದೀನಿ, ನಾನು ಹುರಿದು ಶೇಂಗಾ ತಣ್ಣಗೆ ಮಾಡಿ ಹಾಕಿದ್ದೀನಿ. ಅದಕ್ಕೆ ಮತ್ತೆ ಒಂದು 10 ರಿಂದ 12 ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿನೇ ಹಾಕ್ತೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ನಾವು ಏನು ಹುರ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ, ಅದು ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೋರಿ. ನೋಡಿರಿ, 8 ರಿಂದ ನಾನು 10 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 1/4 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ನಾನು ಒಂದು ಸ್ವಲ್ಪ ಹುಣಸೆಹಣ್ಣ ನೀರಲ್ಲಿ ನೆನೆ ಹಾಕಿದ್ದೆ, ಅದೇ ಇಡೀ ಹುಣಸೆಹಣ್ಣೆ ನಾನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ನಾನು ಮಿಕ್ಸಲ್ಲಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಮಿಕ್ಸರ್ ಜಾರಲ್ಲಿ ಶೇಂಗಾ, ಹುಣಸೆಹಣ್ಣು, ಬೆಲ್ಲ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದು, ಬೆಳ್ಳುಳ್ಳಿ ಎಲ್ಲ ಹಾಕಿ ನೀಟಾಗಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಿಡಿ. ಗ್ರೈಂಡ್ ಮಾಡ್ಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಇನ್ನು ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕ್ತೀನಿ. ನಾನೀಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಎಲ್ಲ ಗ್ರೈಂಡ್ ಆದಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ರೌಂಡ್ ತಿರುಗಿಸ್ಕೊಂಡ್ಬಿಡ್ತೀನಿ. ನೋಡಿ, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ಮಾಡ್ಕೊರಿ. ಮುದ್ದೆಗೆ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ತೆಳು ಮಾಡ್ಕೊರಿ. ಮುದ್ದೆಗೆ ಅಥವಾ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಶೇಂಗಾ ಹುಳಿನ. ನೋಡಿ, ಈಗೆಲ್ಲ ಇದು ಸ್ವಲ್ಪ ತಿಕ್ಕಾಗಿದೆ. ನಾನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೀಡಿಯಮ್ ಇದಕ್ಕೆ ಮಾಡ್ಕೊತೀನಿ ಇದನ್ನು. ನೋಡಿ, ನೀವು ಮುದ್ದೆ ಅಥವಾ ಅನ್ನಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಶೇಂಗಾ ಹುಳಿ ಅದಕ್ಕಿರಲಿ. ಇದು ಇಲ್ಲ, ನೀವು ಚಪಾತಿ ತಿನ್ನಂಗಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊರಿ, ತುಂಬಾ ರುಚಿಯಾಗಿರುತ್ತೆ. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನು. ಬಿಸಿ ಅನ್ನ, ತುಪ್ಪ, ಈ ಶೇಂಗಾ ಹುಳಿ ತಿಂದರೆ ಮಾತ್ರ ತುಂಬಾ ರುಚಿಯಾಗುತ್ತೆ. ಖಂಡಿತ ಒಂದು ಟ್ರೈ ಮಾಡಿ ನೋಡಿ. ಈಗ ಶೇಂಗಾ ಹುಳಿ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಕೊಡೋಣ ನಾವೀಗ. ಹಾಕಿಟ್ಟು ಬಾಣಲೆಗೆ ಆದಮೇಲೆ ಇದಕ್ಕೆ ನಾನು 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಆದಮೇಲೆ ಇದಕ್ಕೆ ನಾನು ಒಂದು 1/4 ಸ್ಪೂನು ಸಾಸಿವೆ, ಒಂದು 1/4 ಸ್ಪೂನು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಸಾಸಿವೆ ಜೀರಿಗೆ ಆಗಿದೆ. ಇದಕ್ಕೆ ಸ್ವಲ್ಪ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಸ್ವಲ್ಪ ಕರಿಬೇವು ಫ್ರೈ ಆದಮೇಲೆ ಇದಕ್ಕೆ ನಾವೊಂದು ಈರುಳ್ಳಿಯನ್ನು ಹಚ್ಕೊಂಡಿದ್ವಲ್ಲ, ಒಂದು ಈರುಳ್ಳಿ ಅದನ್ನು ಹಾಕಿ ತುಂಬ ಬಾಡಿಸ್ಕೊಳ್ಳೋ ಬೇಡ. ಒಂದು 2 ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಷ್ಟೇ. ತುಂಬ ಹೊತ್ತೇನು ಬೇಕಾಗಿಲ್ಲ. 1 ರಿಂದ 1.5 ನಿಮಿಷದಲ್ಲೇ ನೀವು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಿ. ಮತ್ತು ಬ್ರೌನ್ ಕಲರ್ ಆಗಬಾರ್ದು. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊರಿ ಇದನ್ನು. ನೋಡಿ, ಹಸಿ ವಾಸನೆ ಹೋಗೋ ತನಕ ಅಷ್ಟೇ ಬಾಡಿಸ್ಕೋಬೇಕು. ತುಂಬ ಬ್ರೌನ್ ಕಲರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೋಡಿ, ಹಸಿ ವಾಸನೆ ಹೋಗಿದೆ. ಈಗ ಫ್ರೈ ಆಗಿದೆ ಇದು. ಈ ಒಗ್ಗರಣೆನ ನಾನೀಗ ಶೇಂಗಾ ಹುಳಿ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಈಗ ನೋಡಿ, ಈಗ ನಾನು ಒಗ್ಗರಣೆಗೆ ಹಾಕಿ ಎಲ್ಲ ಕಲಿಸ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ. ನೋಡಿ, ಈಗ ಶೇಂಗಾ ಹುಳಿ ರೆಡಿಯಾಗಿದೆ. ಇದು ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬಾ ಒಳ್ಳೆ ಕಾಂಬಿನೇಷನು. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಿಮಗಿದು ಶೇಂಗಾ ಹುಳಿ ಇಷ್ಟ ಆದರೆ ಯಾರಾದ್ರು ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.